ವಿಡಿಯೋ ನೋಡಕ್ ಬಂದಾರಲ್ಲ ನಮಸ್ಕಾರ ರೀ. ಮತ್ತೆ ಬಂದಪ್ಪ ಮಗ ಇವ ಅಂದ್ರನ ಅನಿವಾರ್ಯ ಯಾಕ ಗೆದ್ದ ಬರ್ತಾನೋ ಸೋತ ಬರಂಗಿಲ್ಲ ಅಂತ ನೀವು ತಿಳ್ಕೊಬಾರ್ದಲ್ಲ, ಅದಕ್ಕೆ ಬಂದೇನೆ. ಏನ್ ಇವತ್ತಿನ ಮ್ಯಾಚ್ RCB ವರ್ಸಸ್ ರಾಜಸ್ಥಾನ ಮ್ಯಾಚ್ ಇತ್ತ. ಚಲೋ ಬ್ಯಾಟಿಂಗ್ ಆಡ್ರ, ಬಾಲಿಂಗ್ ಅಂತೂ ಗೊಳ್ಳು ಹೋಗೋದ್ರೆ, ಹಿಂಗಾಗಿ ಮ್ಯಾಚ್ ಕಡೆಗೆ ಹಾಕೊಂಡು ಅವ್ರ ಕಡೆ ಹೋಗೈತೆ. ಸೋತೀವಿ, ಸೋಲ್ವಲ್ಲ ಯಾಕೆ ಆದರೂ ನಮ್ಮ ಕೊಹ್ಲಿ ಕಾಕ ಅವರ ಒಂದು 100 ರನ್ ಹೊಡೆದ. ಭಾರಿ ಬ್ಯಾಟಿಂಗ್ ಮಸ್ತ್ ಮಜಾ ಮಾಡ್ಯಾರ, ಬ್ಯಾಟಿಂಗ್ ಚಲೋ ಆಡ್ಯಾರ. ಡುಪ್ಲೆಸಸ್ ಅವರು ಒಂದು ಲೆಕ್ಕಕ್ಕೆ ಚಲೋ ಆಡ್ಯಾರ. ಸೋತಿ ಒಟ್ಟ ರೀ, ಸೋತಿ ಒಟ್ಟ ಇನ್ನೂ ಸತ್ತಿಲ್ಲ, ಇನ್ನೂ ಸತ್ತಿಲ್ಲ. ಗೆಲ್ಲತ್ತೀವಿ, ಮುಂದೊಂದು ದಿವಸ ಗೆಲ್ಲತ್ತೀವಿ. ಇಲ್ಲಕ್ಕ ಇನ್ನು ಈಗ 3 ಮ್ಯಾಚ್ ಸೋತೀವಿ, ಇನ್ನೂ 30 ವರ್ಷ ಹೋಗ್ಯದ ನಾವು ಗೆಲ್ತೀವಿ. ನಾವು ಹೇಳೋದು ಈ ಸಲ ಕಪ್ ನಮ್ದ. ಇರಲಿ ಏನಕ್ಕಾಗತ್ತೆ. ಮ್ಯಾಚ್ ಇವತ್ತು ರಾಜಸ್ಥಾನದವ್ರ ಟಾಸ್ ಹೊಕ್ಕತ್ತ. ಆಮೇಲೆ ನಾವು ಅವ್ರದ ಟೀಮ್ ಅಲ್ರಿ, ಅಲ್ಲೇ ಅವ್ರದ ಪಿಚ್ ಫೀಲ್ಡಿಂಗ್ ಮಾಡ್ರ ಚಲೋ ಐತೆ ಅಂತೇಳಿ ಫೀಲ್ಡಿಂಗ್ ತೊಗೊಂಡ್ರು. ಫೀಲ್ಡಿಂಗ್ ತೊಗೊಂಡ್ರು, ನಮ್ಮ ಮಂದಿ ಬ್ಯಾಟಿಂಗ್ ಬಂದ್ರಿ. ಬ್ಯಾಟಿಂಗ್ ಬಂದ್ರೆ ಒಳ್ಳೆ ಓಪನಿಂಗ್ ಚಲೋ ಆಡ್ರಿ. 100 ರನ್ ಪಾರ್ಟ್ನರ್ಶಿಪ್ ಅಂತ. ಡುಪ್ಲೆಸಸ್ ಅವರು ಇವತ್ತು ಹೊಳ್ಳಿ ಪಾರಿಂಗ್ ಬಂದ್ರೆ, ಕೊಹ್ಲಿ ಅವರಂತೂ ಯಥಾಸ್ಥಿತಿ ಅವ್ರ ಪಾಪ ಆಡಬೇಕ. ಅವ ಬಿಡ್ಲಿಕ್ಕೆ ಏನಿಲ್ಲ, ಇಲ್ಲ ನಮ್ದಾಗ ಗೋಳೈತೆ, ಎಲ್ಲ ಗೋಳೈತೆ. ಅವರಿಬ್ಬರು ಕೂಡ ಹಂಗ ಟಿಂಗಟ ಮಾಡಿ 100 ರನ್ ಪ್ಲಸ್ ಪಾರ್ಟ್ನರ್ಶಿಪ್ ಕೊಟ್ರಿ. ಆಮೇಲೆ ಬಂದಿದ್ದೆಲ್ಲ ಹೊಸು ಗೋಲ್, ಅದು ಏನೂ ಆಡಲಿಲ್ಲ. ಏನ್ರಿ ಹಂಗ ಟಿಂಗಟ್ ಮಾಡಿ 183 ರನ್ ಸುದ್ದು ಮಾಡಿವು. ಆಮೇಲೆ ಬಂದ್ರಿ ಅವ್ರು ರಾಜಸ್ಥಾನದವ್ರು ಬಂದ್ರೆ, ಒಂದು ವಿಕೆಟ್ ಹೋತ್ರಿ. ಅವನು ಒಂದು ವಿಕೆಟ್ ಹೋಗ್ದ ನಾವು ಫುಲ್ ಖುಷಿಯಾಗಿ ಇವತ್ತಿನ 2 ಗೆದ್ದೀವಿ ಇವತ್ತಂತ ತಿಳ್ಕೊಂತೀವಿ. ಕರೆ ಯಾಕಂದ್ರೆ ಚಲೋ ಬ್ಯಾಟ್ಸ್ಮನ್ ಹೋದ್ರಿ. ಜೈಸ್ವಾಲ್ ಅವರು ಭಾರಿ ಬೆಸ್ಟ್ ಬ್ಯಾಟ್ಸ್ಮನ್ ಅದಾರ. ಆದರೂ ಅವ್ರಿಗೆ ಯಾಕೋ ಆಟ ಹತ್ತಲಿಲ್ಲ ರೀ. ಯಾಕೆ ಆಟ ಹತ್ತಲಿಲ್ಲ ಅಂದ್ರೆ ಮತ್ತೆ ವಿಕೆಟ್ ಬೀಳ್ಬೇಕಲ್ರಿ. ನಮಗೆ ವಿಕೆಟ್ ಬೇಕಂತ ನಾವು ಕಾಕೋತ್ ಕೂತಿದ್ವಿ, ಆದರೂ ಬೆತ್ತು ಒಂದು ವಿಕೆಟ್. ಆಮೇಲೆ ಬಟ್ಲರ್ ಅವರ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಅವ್ರು ಜೋಡ ಹೊಡೆದ ಚಾಲೋ ಮಾಡ್ರಿ. ಅವ್ರಿಗೆ 1-2 ಜೀವನದಲ್ಲೇನೋ ಕೊಟ್ರು. ಯಾಕಂದ್ರೆ ಇವ್ರು ಬಾಲಿಂಗ್ ಹೋಗಿದ ಮೊದಲೇ ಯಾವಾಗಾರ ಒಂದು ವಿಕೆಟ್ ಬರ್ತಿರ್ತಾವ ಅಂತಂದ್ರೆ ಬಂದಿದ್ದ ಕ್ಯಾಚ್ಗಳು ಬಿಟ್ರ ಓಲ್ ಏನಾಕಾರ ಆವಲ್ತ. ಯಾಕೆ ಬಿಟ್ರ ಅವರು ಚಂದಂಗೆ ಹಂಗ ಸಣ್ಣಗೆ ತೊಗೊಂಡು ಹೋದ್ರಿ. ಹಂಗ ಅಲ್ಲಿಗೊಂದು 4, ಇಲ್ಲಿಗೊಂದು 6 ಹೊಡೆದ್ರಿ. ಭಾರಿ ಬೆಸ್ಟ್ ಹೊಡೆದ್ರಿ. ಅವ್ರಿಬ್ರು ಫಾರ್ಮ್ನಾಗ ಇದ್ರಿಕಿಲ್ಲ. ಯಾಕಂದ್ರೆ ಫಾರ್ಮ್ನಾಗ ಬರಬೇಕಂದ್ರೆ RCB ಮೇಲೆ ಮ್ಯಾಚ್ ಇರ್ಬೇಕು. ಯಾಕಂದ್ರೆ ಅಷ್ಟು ಚಂದ ಬಾಲಿಂಗ್ ಇವ್ರು ಹೋಗಿತಾರೆ. ಫಾರ್ಮಿಗೆ ಬರ್ಬೇಕಂದ್ರೆ RCB ಮೇಲೆ ಮ್ಯಾಚ್ ಬೇಕಲ್ಲ. ಈಗ ಕಾಕೋದು ಕುಂತಾರೆ ಎಲ್ಲ ಟೀಮ್ನವ್ರು. ನಾವು ಫಾರ್ಮ್ನಾಗ ಇಲ್ಲದವ್ರೆಲ್ಲ ಕಾಕೋದು ಕುಂತಾರೆ. ಯಾಕಂದ್ರೆ RCB ಮೇಲೆ ಮ್ಯಾಚ್ ಬರ್ತೈತಿ. ನಾವು ಅವತ್ತು ಹೊಡೆದ ಕಡೆ ಕಾಕೋಣ. ಯಾಕಂದ್ರೆ ಅವ್ರು ಬಾಲಿಂಗ್ ಅಷ್ಟು ಚಂದ ಹೋಗಿದ್ದಾರು, ನಾವು ಹೊಡೆದು ಬಿಡೋಣ ಅಂತೇಳಿ ಎಷ್ಟು ನೆನೆಸ್ಬಿಟ್ಟ ನಮ್ಮ ಬಾಲರ್ಗಳ. ಹೊಡೆದ್ರಿ, ಅವರು ಚಲೋ ಹೊಡೆದ್ರೆ. ಸಂಜು ಸ್ಯಾಮ್ಸನ್ ಅವರು ಒಂದು 50 ಹೊಡೆದ್ರೆ. ಫಾರ್ಮಿಗೆ ಹೊಳ್ಳಿ ಬಂದ್ರೆ, ಹೊಳ್ಳಿ ಇವ್ರು ಯಾರು ಜಾಸ್ ಬಟ್ಲರ್ ಒಟ್ಟು 3 ಮ್ಯಾಚ್ ಆಡ್ಲಿಕ್ಕಿಲ್ಲ. ಇವತ್ತು ನಾವು ನೆಚ್ಚ ಜಾಡ್ಸ್ 100 ಹೊಡೆದು ಮ್ಯಾಚ್ ಕಡೆಗೆ ಮಾಡಿ ಮುಗಿಸ್ಕೊಂಡ ಹೋಗ್ಬಿಟ್ರಿ. ಅವನು ಏನು ಮ್ಯಾಚ್ ರೀ, ಅವನು ಏನು ಬಾಲರ್ಗಳು ಅದರು. ಎಂತಿಂಥ ಪ್ಲೇಯರ್ಗಳು ಹಿಂದೆ ಕುಣಿಸಿ ಇಂಥ ಬಾಲರ್ಗಳನ್ನ ಇಂಥವ್ರನ್ನ ಆಡ್ಸಾಕೆ ನೀವು ಕುಂತು ಬಿಟ್ರಿ. ಅವ್ನು ಪಾಪ ಅದ ಚಲೋ ಪ್ಲೇಯರ್ ಅದಾರ ನಮ್ಮ ಕಡೆ. ಅವ್ನು ವಿಲ್ ಜಾಕ್ಸ್ ಅದಾನ, ಲೋಕಿ ಫರ್ಗ್ಯೂಸನ್ ಅದಾನ, ನಮ್ಮ ಕನ್ನಡಿಗ ಮನೋಜ್ ಬಾಂಡಿಗೆ ಅದಾನ. ಎಲ್ಲ ಬೆಸ್ಟ್ ಅದಾರ ರೀ, ಎಲ್ಲ ಅದಾರ. ಅಂಥವ್ರನ್ನೆಲ್ಲ ಕುಣಿಸ್ಯಾರ, ಕೆಳಗೆ ಕುಣಿಸಿ ಇವ್ರು ಬಂದಾರಿ. ಇವು ಬಾಲರ್ಗಳು ಏನು ಹೋಗ್ಯಾತಾವ. ನಮ್ಮ ಸಿರಾಜ್ ಬೈವಿ ಕೆಲಸ ಮಾಡೋಲಾಗೆ. ನಾವು ಏನು ಅವು ತುಗ್ಯಾತಾನೋ ಏನು ಮಾಡತ್ತಾನೋ ಅವು ಲೆಕ್ಕ ಕರೆ ಹೊಲ್ದಾಗೈತಿ. ಇರ್ಲಿ ನೆಕ್ಸ್ಟ್ ಮ್ಯಾಚಿಗೆ ಮ್ಯಾನೇಜ್ಮೆಂಟ್ದವ್ರ ಏನಾರ ಅವ್ರು ತಿಳ್ಕೊಂಡ ಚೇಂಜಸ್ ಮಾಡ್ರಿ. ವಿಲ್ ಜಾಕ್ಸನ್ ಆಡಿಸ್ರಿ, ಅವು ಲೋಕಿ ಫರ್ಗ್ಯೂಸನ್ ಆಡಿಸ್ರಿ. ಆ ಬಾಂಡಿಗೆ ಪಾಪ 3 ವರ್ಷ ಆತವ ಕುಂತ, ಅವನಟ್ಟು ಆಡಿಸ್ರಿ. ಪಾಪ ಅದನ್ನಟ್ಟು ಬಂದಿದ್ದಕ್ಕಾರ ಆಡಿಸ್ರಿ. ನಮ್ಮ ಕರ್ನಾಟಕದ ಐತಿ ವಿಜಯ್ ಕುಮಾರ್. ಅವ್ನು ಭಾರಿ ಬೆಸ್ಟ್ ಬಾಲಿಂಗ್ ಹೋಗೋದಾನ. 2 ಮ್ಯಾಚ್ ಆಡಕ್ಕೆ ತಯಾರಿಲ್ಲ, ಅವ್ನು ಒಗ್ಸಾಕ ತಯಾರಿಲ್ಲ. ಅವ್ನು 2ನೇ ಮ್ಯಾಚ್ ಅಂಥ ಬಾಲಿಂಗ್ ಹೋದಾನ. ಅವ ಎಕಾನಮಿ ಕಳಿ ಚಂದ ಹೋದಾನ. ಅಂಥ ಬಾಲರ್ನ ಬಿಟ್ಟಿರಿ, ಇಂಥ ಬಾಲರ್ಗಳನ್ನ ತಂದು ಉಗಿಸ್ತೀರಿ. ಅವ್ನು ಇಂಪ್ಯಾಕ್ಟ್ ಪ್ಲೇಯರ್ ಅಂತ. ಅವ್ನು ಸೂರ್ಯಾಸ್ ಶರ್ಮಾ ಅವು ಇಂಪ್ಯಾಕ್ಟ್ ಪ್ಲೇಯರು. ನಮಗೆ ಇಂಪ್ಯಾಕ್ಟ್ ಪ್ಲೇಯರ್ ಆದವು, ಏನು ಅವ್ರಿಗೆ ಇಂಪ್ಯಾಕ್ಟ್ ಪ್ಲೇಯರ್ ಆದವು, ನಮಗೆ ಲೆಕ್ಕ ಇರಲಿಲ್ಲ. ಇರಲಿ ಏನಕ್ಕಾಗತ್ತಕ ಸೋತೀವಿ. ನಾವು ಸೋತದ ಮೇಲೆ ಒಪ್ಕೋಬೇಕು ರೀ. ಸೋತ ಮೇಲೆ ಗೆದ್ದ ಮೇಲೆ ಎಲ್ಲ ಇರೋದ. ಸೋತೀವ ಒಪ್ಕೊಂಡು ನೆಕ್ಸ್ಟ್ ಮ್ಯಾಚ್ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಗೆದ್ದು ಆಮೇಲೆ ಈ ಸಲ ಕಪ್ ಹೊಡಿತೀವಿ ನಾವು. ಬರೋಣ. ಜೈ RCB.